ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೃಷ್ಣಪ್ಪ ಪೂಜಾರಿ. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಂಟ್ವಾಳ ತಾಲೂಕಿನ ಬಂಟ್ವಾಳ ವಲಯದ ದೇವಶಪಡೂರು ಕಾರ್ಯಕ್ಷೇತ್ರದ ಜನನಿ ಪ್ರಗತಿ ಬಂಧು ತಂಡದ ಸದಸ್ಯನಾಗಿರುತ್ತೇನೆ. ನಾನು ಸುಮಾರು 19 ವರ್ಷಗಳಿಂದ ಯೋಜನೆಯ ಸಕ್ರಿಯ ಸದಸ್ಯನಾಗಿದ್ದುಕೊಂಡು ಯೋಜನೆಯ ಮುಖಾಂತರ ನಡೆಯುವ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯೋಜನೆಯಿಂದ ಜನರಿಗೆ ಸಿಗುವಂತಹ ಹಲವಾರು ಸವಲತ್ತುಗಳನ್ನು ಪಡೆದುಕೊಂಡವರಲ್ಲಿ ನಾನು ಒಬ್ಬನು. ನಾನೀಗ ತಮ್ಮ ಮುಂದೆ ಬಂದ ಉದ್ದೇಶ ಏನೆಂದರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವಾರು ಕಾರ್ಯಕ್ರಮಗಳನ್ನು ಈ ಬಡ ಜನರಿಗಾಗಿ ನೀಡುತ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸುವುದೇನೆಂದರೆ, ಮನುಷ್ಯನಿಗೆ ಅವಶ್ಯಕವಾದಂಥ ಆರೋಗ್ಯ ವಿಮೆ ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸುರಕ್ಷಾ ಯೋಜನೆ, ಇದರಲ್ಲಿ ನಾನು ಸಕ್ರಿಯವಾಗಿ ತಾನು ತೊಡಗಿಸಿಕೊಂಡಿದ್ದೇನೆ. ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ಆರೋಗ್ಯ ವಿಮಾ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ, ಬೇರೆ ಬೇರೆ ಕಂಪನಿಯವರದು. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆರೋಗ್ಯ ವಿಮೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಅವರಿಂದ ಆ ಯೋಜನೆಯಿಂದ ಏನೆಲ್ಲ ಸವಲತ್ತುಗಳು ಸಿಗುತ್ತವ ಅದು ಖಂಡಿತವಾಗಿ ಸಿಗುತ್ತವೆ. ಬೇರೆದರಲ್ಲಿ ಆದರೆ ಕೆಲವಾರು ಸಮಸ್ಯೆಗಳಿದ್ದಾವೆ. ಆದರೆ ಸಂಪೂರ್ಣ ಸುರಕ್ಷದಲ್ಲಿ ಆರೋಗ್ಯ ವಿಮೆಯಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಸಂಪೂರ್ಣವಾಗಿ ಆಸ್ಪತ್ರೆಯ ವೆಚ್ಚವನ್ನು ಭರಿಸುವಂಥ ಒಂದು ಉತ್ತಮ ಯೋಜನೆ ಇದಾಗಿದೆ. ನಾನು ಹಲವಾರು ಸಂದರ್ಭಗಳಲ್ಲಿ ಸಂಪೂರ್ಣ ಸುರಕ್ಷೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದೇನೆ. ಅದರಲ್ಲಿ ರೀಸೆಂಟ್ ಆಗಿ ಕಳೆದ ಸಲ ಅಂದರೆ ಮೇ ಫಸ್ಟ್ ವೀಕ್ನಲ್ಲಿ ಕಳೆದ 2024ರಲ್ಲಿ ಮೇಯಲ್ಲಿ ನನ್ನ ಮಗಳು ಅವಳಿಗೆ ಒಂದು ಅಲರ್ಜಿ ಆಗಿ ಮೈಯೆಲ್ಲ ಊದಿಕೊಂಡು BP ಲೋ ಆಗಿ ಕಂಕನಾಡಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು. ಸಾಧಾರಣ ಒಂದು 10 ದಿವಸದಲ್ಲಿ ನನಗೊಂದು 80,000 ರೂಪಾಯಿಯ ಬಿಲ್ ಬಂದಿದೆ. ಅದರಲ್ಲಿ ಕಂಕನಾಡಿ ಆಸ್ಪತ್ರೆಯ ವತಿಯಿಂದ 10,000ವನ್ನು ಅವರು ಡಿಸ್ಕೌಂಟ್ ಮಾಡಿದ್ದಾರೆ. ಉಳಿದ 70,000ವನ್ನು ನಮಗೆ ಸಂಪೂರ್ಣ ಸುರಕ್ಷದಿಂದ ನಮಗೆ ಭರಿಸಿದ್ದಾರೆ. ನಾನು ಅವಳ ಚಿಕಿತ್ಸೆಗಾಗಿ ಎಲ್ಲಿಯೂ ಸಾಲ ಮಾಡಲಿಲ್ಲ, ಅದು ಹೆಚ್ಚುವರಿಯಾಗಿ ಯಾವುದೇ ಹಣವನ್ನು ಕಟ್ಟಲಿಲ್ಲ. ಈ ಯೋಜನೆಯ ಮುಖಾಂತರ ಮಾಡಿಕೊಂಡ ಸಂಪೂರ್ಣ ಸುರಕ್ಷಾ ನನ್ನನ್ನಾವತ್ತು ಕೈ ಹಿಡಿದು ನಿಲ್ಲಿಸಿದೆ. ಒಳ್ಳೆ ರೀತಿಯ ಕಾರ್ಯಕ್ರಮ. ಇಂಥ ಯೋಜನೆಗಳು ಇದು ನನ್ನ ಒಬ್ಬನ ಉದಾಹರಣೆ. ನಮ್ಮ ಸಮಾಜದಲ್ಲಿ ನನ್ನ ಒಕ್ಕೂಟದಲ್ಲಿ ಹಲವಾರು ಮಂದಿಗೆ ಈ ರೀತಿಯ ಸೌಲಭ್ಯಗಳು ಸಂಪೂರ್ಣ ಸುರಕ್ಷದಿಂದ ಲಭ್ಯವಾಗಿರುತ್ತದೆ. ಹಾಗೆಯೇ ಕಾವಂದರು, ಯಾಕೆಂದ್ರೆ ಈಗ ಹಳ್ಳಿಯಲ್ಲಿ ಬಂದು ಇಂಥ ಒಂದು ಆರೋಗ್ಯ ವಿಮೆಯನ್ನು ಪರಿಚಯಿಸುವಂತವರು ಯಾರು ಇಲ್ಲ. ದೊಡ್ಡ ಅಮೌಂಟ್ ಕಟ್ಟಿ ದೊಡ್ಡ ಆಸ್ಪತ್ರೆಗಳಲ್ಲೆಲ್ಲ ಚಿಕಿತ್ಸೆ ಪಡೆಯುವವರಿದ್ದಾರೆ. ಆದರೆ ಬಡವರಿಗಾಗಿ ಮಾಡಿದಂತಹ ಈ ಒಂದು ಸಂಪೂರ್ಣ ಸುರಕ್ಷಾ ಯೋಜನೆ ಬಾರಿ ಒಳ್ಳೆಯದಾಗಿದೆ. ಇದಕ್ಕಾಗಿ ನಾವು ಪೂಜ್ಯ ಕಾವಂದರನ್ನು ಅಭಿನಂದಿಸಲೇಬೇಕಾಗ್ತದೆ. ಯಾಕೆಂದ್ರೆ ಸಮಾಜದಲ್ಲಿರುವ ಕಡೆಯ ಮನುಷ್ಯನನ್ನು ಪೂಜ್ಯ ಕಾವಂದರು ನೋಡುವುದು. ಅವರಿಗೆ ಸವಲತ್ತುಗಳು ಸಿಗಬೇಕೆಂಬ ಭಾವನೆಯಲ್ಲಿ ಯೋಜನೆಯನ್ನು ಪ್ರಾರಂಭಿಸಿ ಇದೆಲ್ಲ ಅದು ತುಂಬಾ ಯೋಜನೆಗಳು, ಅದನ್ನು ನಾನು ಈಗ ಹೇಳಲಿಕ್ಕೆ ಹೋಗುದಿಲ್ಲ. ತುಂಬಾ ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ನನಗೆ ಇಷ್ಟವಾದದ್ದು ಸಂಪೂರ್ಣ ಸುರಕ್ಷಾ ಯೋಜನೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ತೆಗೆದಂತಹ ಸಾಲಕ್ಕೆ ಜೀವ ವಿಮೆ PRK ಅಂತ ಹೇಳ್ತಾರೆ, ಜೀವ ವಿಮೆಯನ್ನು ಕಟ್ಟುವುದು. ಎಲ್ಲಿಯಾದರೂ ಸಾಲ ತಗೊಂಡಂತಹ ವ್ಯಕ್ತಿ ಮೃತಪಟ್ಟಲ್ಲಿ ಆ ವರ್ಷದಲ್ಲಿ ಅವ ಎಷ್ಟು ಹಣವನ್ನು ಕಟ್ಟಿದ್ದಾನೆ ಸಾಲದ ರೂಪದಲ್ಲಿ ಅದನ್ನು ವಾಪಸ್ ಕೊಡ್ತಾರೆ, ಉಳಿದ ಮೊತ್ತವನ್ನು ಮನ್ನಾ ಮಾಡ್ತಾರೆ. ಇದೊಂದು ಒಳ್ಳೆಯ ಯೋಜನೆ. ಮನೆಯವರಿಗಾಗಲಿ ಅಥವಾ ತಂಡದ ಸದಸ್ಯರಿಗಾಗಲಿ ಯಾವುದೇ ಜವಾಬ್ದಾರಿ ಇರುವುದಿಲ್ಲ ಆ ಸಾಲದ ಮೇಲೆ. ಎಲ್ಲವನ್ನು ಆ PRK ಮುಖಾಂತರ, ಇನ್ಸೂರೆನ್ಸ್ ಮುಖಾಂತರ ಅದನ್ನು ಮನ್ನಾ ಮಾಡುವಂತ ಕಾರ್ಯವನ್ನು ಪೂಜ್ಯ ಕಾವಂದರು ಮಾಡುತ್ತಾ ಇದ್ದಾರೆ. ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುತ್ತಿರುವಂತಹ ಪೂಜ್ಯ ಕಾವಂದರಿಗೆ ನಮ್ಮೆಲ್ಲರ